ಡಿಯರ್ SSLC ಸ್ಟೂಡೆಂಟ್ಸ್, ನಿಮ್ಮ ಎಕ್ಸಾಮಲ್ಲಿ ಕೇಳ್ತಕ್ಕಂತಹ ಒಂದು ರಿಪೋರ್ಟೆಡ್ ಸ್ಪೀಚನ್ನು ಇಲ್ಲಿ ನಾವು ಡಿಸ್ಕಷನ್ ಮಾಡ್ತಾ ಇದ್ದೇವೆ. ಟಾಪರ್ಸ್ ಕೂಡ ಈ ಒಂದು ಕ್ವಶನ್ಸನ್ನು ತಪ್ಪು ಮಾಡ್ತಾ ಇರ್ತೀರಾ. ಆನ್ಸರ್ ಬರೀಬೇಕಾದ್ರೆ ಯಾವುದೋ ಒಂದು ಸಣ್ಣ ಮಿಸ್ಟೇಕ್ ಮಾಡಿದ್ರು ಕೂಡ ನೀವು ಒಂದು ಅಂಕವನ್ನು ಇಲ್ಲಿ ಕಳೆದುಕೊಂಡು ಬಿಡ್ತೀರಾ. ಸೊ ಇಲ್ಲಿ ನಿಮ್ಮ ಒಂದು ಪ್ರಿಪರೇಟರಿ ಎಕ್ಸಾಮ್ ಮತ್ತು ಮಾಡೆಲ್ ಕ್ವಶನ್ ಪೇಪರ್ಗಳಲ್ಲಿ ಬಂದಿರತಕ್ಕಂತಹ ಕ್ವಶನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗ್ತೇವೆ. ಯಾಕೆಂದರೆ ನಿಮ್ಮ ಎಕ್ಸಾಮಲ್ಲೂ ಕೂಡ ಇದೇ ರೀತಿಯ ರೂಲ್ಸ್ಗಳನ್ನು ಒಳಗೊಂಡಿರ್ತಕ್ಕಂತಹ ಪ್ರಶ್ನೆಗಳು ಬರ್ತವೆ ವಿದ್ಯಾರ್ಥಿಗಳೇ. ಸೊ ಇಲ್ಲಿ ಎಲ್ಲ ಸೆಂಟೆನ್ಸ್ಗಳನ್ನು ನಾವು ಡಿಸ್ಕಷನ್ ಮಾಡ್ತಾ ಹೋಗೋಣ. ಹೇಳಿಕೊಡ್ತಕ್ಕಂತಹ ರೂಲ್ಸ್ಗಳನ್ನು ನೀವು ಸರಿಯಾಗಿ ಒಂದು ನೋಟ್ಬುಕ್ಕಲ್ಲಿ ಬರೆದುಕೊಂಡೇ ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹಾಗಾದರೆ ಖಂಡಿತವಾಗ್ಲೂ ಕೂಡ ನೀವು ಹೆಚ್ಚಿನ ಅಂಕಗಳನ್ನು ಗಳಿಸಲಿಕ್ಕೆ ಸಾಧ್ಯ ಆಗುತ್ತೆ. ಬನ್ನಿ ಈಗ ಫಸ್ಟ್ ಕ್ವಶನನ್ನು ನೋಡೋಣ. ನಿಮ್ಮ ಪ್ರಿಪರೇಟರಿಲಿ ಬಂದಿರೋ ಕ್ವಶನ್ ಇದಾಗಿದೆ. ಇಲ್ಲಿ ನೋಡಿ, ವಿಲ್ ಯು ಡೂ ದಿಸ್ ವರ್ಕ್ ನೌ ಅಂತದಕ್ಕೆ ಅಂಡರ್ಲೈನ್ ಮಾಡಿದ್ದಾರೆ. ಸೊ ಮದರ್ ಮತ್ತು ರಾಜೇಶ್ ಇಬ್ರು ಕೂಡ ಮಾತನಾಡ್ತಕ್ಕಂಥದ್ದನ್ನು ಗಮನಿಸ್ತೇವೆ. ಇಲ್ಲಿ ಗಮನಿಸಿ ವಿದ್ಯಾರ್ಥಿಗಳೇ, ವಿಲ್ ಯು ಡೂ ದಿಸ್ ವರ್ಕ್ ನೌ ಅಂತಕ್ಕಂಥದ್ದು ಎಸ್ ಆರ್ ನೋ ಕ್ವಶನ್ ಅಂತ ಇದನ್ನು ನಾವು ಹೇಳ್ತೇವೆ. ಯಾಕೆಂದ್ರೆ ಇದರಿಂದ ಬರ್ತಕ್ಕಂತಹ ಉತ್ತರ ಎಸ್ ಅಥವಾ ನೋ ಅಂತ ಆಗಿರುತ್ತೆ. ಹಾಗಾಗಿ ಸೊ ಈ ರೀತಿ ಎಸ್ ಆರ್ ನೋ ಕ್ವಶನ್ ಬಂದಾಗ ನೆನ್ಪಿಟ್ಕೊಳ್ಳಿ ವಿದ್ಯಾರ್ಥಿಗಳೇ, ಇಫ್ ಅಂತಕ್ಕಂತಹ ಒಂದು ಪದವನ್ನು ತೆಗೆದುಕೊಂಡು ನಾವು ರಿಪೋರ್ಟ್ ಮಾಡ್ತೇವೆ ಸೆಂಟೆನ್ಸ್ನ. ಸೊ ಯಾವ ರೀತಿ ಅಂತಕ್ಕಂಥದ್ದನ್ನು ನೋಡ್ತಾ ಹೋಗೋಣ. ನೋಡಿ, ಇಲ್ಲಿ ಮದರ್ ಆಸ್ಕ್ಡ್ ರಾಜೇಶ್ ಅಂತೇಳಿ ಅವ್ರು ಆಲ್ರೆಡಿ ಕೊಟ್ಟಿರ್ತಾರೆ ನಿಮ್ಮ ಕ್ವಶನ್ನಲ್ಲಿ. ನೀವು ಅದನ್ನು ತೆಗೆದುಕೊಂಡು ನಿಮ್ಮ ಆನ್ಸರ್ ಶೀಟಲ್ಲಿ ಬರೆದುಕೊಂಡು ಆನ್ಸರ್ನ ಬರಿತಾ ಹೋಗಬೇಕು. ಮದರ್ ಆಸ್ಕ್ಡ್ ರಾಜೇಶ್ ಅಂತ ಬರೆದುಕೊಳ್ತೇವೆ. ಈಗ ನಾವೇನು ಮಾಡ್ತೇವೆ, ಇಫ್ ಅಂತಕ್ಕಂಥದ್ದನ್ನು ಇಲ್ಲೇನೆ ಸೇರಿಸ್ಕೊಳ್ತೇವೆ. ನೆನಪಿಟ್ಕೊಳ್ಳಿ, ಇಫ್ ಅಥವಾ ವೆದರ್ ಎರಡರಲ್ಲಿ ಒಂದನ್ನು ತೆಗೆದುಕೊಳ್ಬಹುದು. ಇಫ್ ಅಂತಕ್ಕಂಥದ್ದು ಸಿಂಪಲ್ ಆಗಿದೆ, ಸೊ ನೆನಪಿಟ್ಕೊಳ್ಳಿ. ಈಗ ನೋಡಿ, ವಿಲ್ ಯು ಇರೋದನ್ನ ನಾವು ಎಕ್ಸ್ಚೇಂಜ್ ಮಾಡಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಯಾಕೆಂದ್ರೆ ಇದು ಕ್ವಶನ್ ಇರೋದನ್ನ ನಾವು ನಾರ್ಮಲ್ ಸೆಂಟೆನ್ಸ್ ಆಗಿ ಬದಲಾವಣೆ ಮಾಡ್ಕೋಬೇಕು. ಹೇಗೆಂದ್ರೆ ವಿಲ್ ಯು ಇರೋದನ್ನ ಯು ವಿಲ್ ಅಂತ ಮಾಡ್ಕೊಳ್ತೇವೆ. ಯು ವಿಲ್ ಡೂ ದಿಸ್ ವರ್ಕ್ ನೌ ಅಂತ ಸೆಂಟೆನ್ಸ್ ಆಗುತ್ತೆ. ಇದನ್ನ ನೀವು ಗಮನದಲ್ಲಿ ಇಟ್ಕೋಬೇಕು. ಸೊ ಈಗ ನೋಡಿ, ಯು ಇರೋದನ್ನ ರಾಜೇಶನನ್ನ ಕೇಳ್ತಾ ಇರೋದ್ರಿಂದ ನೀನು, ಸೊ ನೀನು ಅಂದ್ರೆ ಅವನು ಅಂತ ಮಾಡಬೇಕಾಗುತ್ತೆ ನಾವು. ಸೊ ಯು ಇರೋದನ್ನ ಹಿ ಅಂತ ಬರಿಬೇಕು. ಸೊ ಇಫ್ ಹಿ ಅಂತ ಬರೆದುಕೊಳ್ತೇವೆ. ವಿಲ್ ಇರೋದನ್ನ ವಿದ್ಯಾರ್ಥಿಗಳೇ ಗಮನಿಸಿ, ಯಾವಾಗಲೂ ಕೂಡ ವಿಲ್ ಇರ್ತಕ್ಕಂಥದ್ದನ್ನು ನಾವು ವುಡ್ ಅಂತ ಚೇಂಜ್ ಮಾಡ್ಕೊಳ್ತೇವೆ ರಿಪೋರ್ಟೆಡ್ ಸ್ಪೀಚಲ್ಲಿ. ಸೊ ಇಫ್ ಹಿ ವುಡ್ ಅಂತ ಆಯಿತು. ಮತ್ತೆ ದಿಸ್ ವರ್ಕ್ ಇರೋದನ್ನ ವಿದ್ಯಾರ್ಥಿಗಳೇ ನೋಡಿ, ದಿಸ್ ಇರೋದನ್ನ ದಟ್ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಇಫ್ ಹಿ ವುಡ್ ಡೂ ದಟ್ ವರ್ಕ್, ನೋಡಿ ಇನ್ನೊಂದು ಪದ ಇದೆ ಬದಲಾವಣೆ ಆಗಲಿಕ್ಕೆ. ನೌ ಇರ್ತಕ್ಕಂಥದ್ದನ್ನು ದೆನ್ ಅಂತ ಚೇಂಜ್ ಮಾಡಬೇಕು. ಇದನ್ನು ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ. ದಟ್ ವರ್ಕ್ ದೆನ್ ಅಂತ ಹೇಳಿ. ಸೊ ನೋಡಿ, ಇಫ್ ಯು ವುಡ್ ಡೂ ದಟ್ ವರ್ಕ್ ದೆನ್ ಅಂತ ಸೆಂಟೆನ್ಸ್ ಆಗುತ್ತೆ ವಿದ್ಯಾರ್ಥಿಗಳೇ. ಸೊ ಈ ರೀತಿ ಬರೀಬೇಕು. ಒಂದು ವೇಳೆ ಅಂಡರ್ಲೈನ್ ಅನ್ನ ಈ ಒಂದು ಸೆಂಟೆನ್ಸ್ಗೆ ಮಾಡಿದ್ರು ಅಂತ ಇಟ್ಕೊಳ್ಳಿ, ಐ ವಿಲ್ ಡೂ ಇಟ್ ಟುಮಾರೋ ಅಂತಕ್ಕಂಥದ್ದನ್ನ. ಸೊ ಇದನ್ನ ನಾವು ಯಾವ ರೀತಿ ಬರೀಬೇಕು ಅದನ್ನು ಕೂಡ ಸರಿಯಾಗಿ ನೆನಪಿಟ್ಕೊಳ್ಳಿ. ಯಾಕೆಂದ್ರೆ ಯಾವ ಲೈನ್ ಬೇಕಾದ್ರೂ ನಿಮಗೆ ಎಕ್ಸಾಮ್ ಅಲ್ಲಿ ಅಂಡರ್ಲೈನ್ ಮಾಡ್ಬೋದು. ಸೊ ಇಲ್ಲಿ ಹೇಳ್ತಕ್ಕಂತಹ ವ್ಯಕ್ತಿ ರಾಜೇಶ್ ಅಲ್ವಾ. ಸೊ ಇಲ್ಲಿ ನಾವು ರಾಜೇಶ್ ಅಂತ ಬರ್ಕೊಳ್ಳೋಣ. ಸ್ಟಾರ್ಟಿಂಗ್ ಅಲ್ಲಿ ರಾಜೇಶ್ ಯಾರಿಗೆ ಹೇಳ್ತಾ ಇರೋದು, ಮದರ್ಗಲ್ವಾ. ರಾಜೇಶ್ ಸೆಡ್ ಟು ಹಿಸ್ ಮದರ್ ಅಂತ ಬರೀತೇವೆ. ಸೆಡ್ ಹಿಸ್ ಮದರ್, ಸೆಡ್ ಟು ಹಿಸ್ ಮದರ್ ಅಥವಾ ಮದರ್ ಅಂತ ಬರೆದ್ರು ಓಕೆ. ರಾಜೇಶ್ ಸೆಟ್ ಟು ಹಿಸ್ ಮದರ್ ದಟ್ ಅಂತಕ್ಕಂಥದ್ದನ್ನ ಇಲ್ಲಿ ಸೇರಿಸ್ತೇವೆ ವಿದ್ಯಾರ್ಥಿಗಳೇ. ಇಲ್ಲಿ ಹೇಗೆ ಇಫ್ ಅನ್ನ ಸೇರಿಸಿದ್ವಲ್ವಾ, ನಾರ್ಮಲ್ ಸೆಂಟೆನ್ಸ್ ಇದ್ರೆ ನಾವು ದಟ್ ಅನ್ನ ತೆಗೆದುಕೊಳ್ತೇವೆ. ರಾಜೇಶ್ ಸೆಡ್ ಟು ಹಿಸ್ ಮದರ್ ದಟ್, ಐ ಇರೋದನ್ನ ಹಿ ಅಂತ ಚೇಂಜ್ ಮಾಡಬೇಕು ವಿದ್ಯಾರ್ಥಿಗಳೇ. ಹಿ ವಿಲ್ ಇರೋದು ಆಲ್ರೆಡಿ ಹೇಳಿದ್ದೇನೆ, ವುಡ್ ಅಂತ ಚೇಂಜ್ ಆಗುತ್ತೆ. ಹಿ ವುಡ್ ಡೂ ಇಟ್. ಇನ್ನು ನೋಡಿ, ಟುಮಾರೋ ಇರೋದನ್ನ ಸರಿಯಾಗಿ ಗಮನಿಸಬೇಕು ವಿದ್ಯಾರ್ಥಿಗಳೇ. ಸಮಯದ ಏನು ಪದಗಳಿರ್ತಾವಲ್ಲ ಅವುಗಳನ್ನು ಕೂಡ ನಾವು ಚೇಂಜ್ ಮಾಡಬೇಕು. ಟುಮಾರೋ ಇರೋದನ್ನ ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಮಾಡಬೇಕು. ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಆಗುತ್ತೆ. ಸೊ ಈ ರೀತಿ ಬರೀಬೇಕು. ಇನ್ನು ಮತ್ತೊಂದು ಕ್ವಶನ್ ಪೇಪರ್ಲಿ ಬಂದಿರೋದು, ಶಾರದಾ ಆರ್ ಯು ಫ್ರೀ ಟುಡೇ ಅಂತ ವಾಣಿ ಕೇಳ್ತಾ ಇರ್ತಕ್ಕಂಥದ್ದು. ಸೊ ಇಲ್ಲಿ ಒಂದೇ ಸೆಂಟೆನ್ಸ್ ಇದೆ, ವಾಣಿ ಆಸ್ಕ್ಡ್ ಶಾರದಾ. ನೋಡಿ ವಿದ್ಯಾರ್ಥಿಗಳೇ, ಆರ್ ಯು ಫ್ರೀ ಟುಡೇ ಅಂತಕ್ಕಂಥದ್ದಕ್ಕೆ ಮಾತ್ರ ಅಂಡರ್ಲೈನ್ ಇದೆ, ಇದು ಶಾರದಾ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ಆರ್ ಯು ಫ್ರೀ ಟುಡೇ ಇದು ಕೂಡ ಎಸ್ ಆರ್ ನೋ ಕ್ವಶನ್ ಆಗಿದೆ. ನೀನು ಫ್ರೀ ಇದೆಯಾ ಇವತ್ತು, ಅದಕ್ಕೆ ಉತ್ತರ ಹೌದು ಅಥವಾ ಇಲ್ಲ ಅಂತ ಬರಬೇಕು. ಹಾಗಾಗಿ ಸೊ ಇಲ್ಲಿ ಕೂಡ ಇಫ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ. ಇಫ್ ಯು ಇರೋದನ್ನ ನೋಡಿ, ಹುಡುಗಿ ಆಗಿರೋದ್ರಿಂದ ಇಫ್ ಶಿ ಅಂತ ಬರ್ಕೊಳ್ತೇವೆ. ಇಫ್ ಶಿ ನೋಡಿ ಎಕ್ಸ್ಚೇಂಜ್ ಮಾಡಿದ್ದೇವೆ. ಇದು ಕೂಡ ಗಮನದಲ್ಲಿ, ಆರ್ ಯು ಇರೋದು ಯು ಈ ಕಡೆ ಹೋಗಿರುತ್ತೆ, ಆರ್ ಈ ಕಡೆ ಬಂದಿರುತ್ತೆ. ಯು ಆರ್ ಫ್ರೀ ಟುಡೇ ಅಂತ ಸೆಂಟೆನ್ಸನ್ನು ಮಾಡಿಕೊಂಡು ನಾವು ಚೇಂಜ್ ಮಾಡ್ತಾ ಇದ್ದೇವೆ. ಮತ್ತು ಶಿ ಆರ್ ಇರೋದನ್ನು ಗಮನಿಸಿ, ಪ್ರೆಸೆಂಟ್ ಫಾರ್ಮ್ ಇದೆ. ಸೊ ಇದನ್ನು ನಾವು ಪಾಸ್ಟ್ಗೆ ಚೇಂಜ್ ಮಾಡಬೇಕಾಗುತ್ತೆ. ಸೊ ಪಾಸ್ಟ್ಗೆ ಅಂದಾಗ ಆರ್ ಇರೋದು ವರ್ ಆಗಬೇಕಲ್ಲ ಸರ್ ಅಂತ ಹೇಳಬೇಕು. ಆದರೆ ಇಲ್ಲಿ ನೋಡಿ, ಶಿ ಅನ್ನೋದು ಸಿಂಗ್ಯುಲರ್ ಇದೆ.
ಸೊ ಸಿಂಗ್ಯುಲರ್ ಆಗಿರೋದ್ರಿಂದ ನಾವೇನು ಮಾಡಬೇಕು, ಸಿಂಗ್ಯುಲರ್ ಪಾಸ್ಟ್ ಹೆಲ್ಪಿಂಗ್ ವರ್ಬನ್ನು ತೆಗೆದುಕೊಳ್ಬೇಕು. ಅಂದರೆ ವಾಸ್ ಅಂತಕ್ಕಂಥದ್ದನ್ನು ಇಫ್ ಶಿ ವಾಸ್ ಅಂತ ಆಗುತ್ತೆ. ಸೊ ವಾಸ್ ಫ್ರೀ ಆ್ಯಸ್ ಇಟ್ ಈಸ್ ಬರಿತೀವಿ, ಫ್ರೀ. ಟುಡೇ ಇರೋದನ್ನು ವಿದ್ಯಾರ್ಥಿಗಳೇ ದಟ್ ಡೇ ಅಂತ ಬರಿಬೇಕಾಗುತ್ತೆ. ಇಫ್ ಶಿ ವಾಸ್ ಫ್ರೀ ದಟ್ ಡೇ ಅಂತ ಆಗುತ್ತೆ ಸೆಂಟೆನ್ಸ್. ಇನ್ನು ಮುಂದಿನ ಸೆಂಟೆನ್ಸ್ ನೋಡಿ, ಪ್ರಕಾಶ್ ಮತ್ತು ಜ್ಯೋತಿ ಇಬ್ಬರ ಮಧ್ಯೆ ನಡೀತಕ್ಕಂತಹ ಮಾತುಗಳು. ಪ್ರಕಾಶ್ ಕೇಳ್ತಕ್ಕಂಥದ್ದು ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ ಅಂತ ಹೇಳಿ. ಸೊ ಇದನ್ನು ಇಲ್ಲಿ ರಿಪೋರ್ಟ್ ಮಾಡಲಿಕ್ಕೆ ಹೇಳಿದ್ದಾರೆ. ಸೊ ಆರ್ ಯು ಗೋಯಿಂಗ್ ಟು ಸ್ಕೂಲ್ ಟುಡೇ, ನೀನು ಶಾಲೆಗೆ ಹೋಗ್ತಾ ಇದೆಯಾ, ನೋಡಿ ಇವತ್ತು ಶಾಲೆಗೆ ಹೋಗ್ತಾ ಇದೆಯಾ, ಈ ರೀತಿ ಕೇಳ್ತಾ ಇರೋದ್ರಿಂದ ದಿಸ್ ಈಸ್ ಆಲ್ಸೋ ಎಸ್ ಆರ್ ನೋ ಕ್ವಶನ್. ಇದನ್ನು ಸರಿಯಾಗಿ ಗಮನಿಸಿಕೊಳ್ಳಿ. ಸೊ ಈಗ ಏನೇನು ಚೇಂಜ್ ಮಾಡಬೇಕು, ಯು ಆರ್ ಎಕ್ಸ್ಚೇಂಜ್ ಆಗ್ತವೆ. ಆಲ್ರೆಡಿ ಹೇಳಿದ್ದೀನಲ್ವಾ, ಯು ಆರ್ ಗೋಯಿಂಗ್ ಟು ಸ್ಕೂಲ್ ಟುಡೇ ಅಂತ ಆಗುತ್ತೆ. ಸೊ ಯು ಇರೋದನ್ನು ಜ್ಯೋತಿಗೆ ಕೇಳ್ತಾ ಇರೋದ್ರಿಂದ ಶಿ ಅಂತ ಆಗುತ್ತೆ. ಮತ್ತು ಆರ್ ಇರೋದು ಮೇಲ್ಗಡೆ ಡಿಸ್ಕಷನ್ ಮಾಡಿದ ಹಾಗೆ ಪಾಸ್ಟ್ ಟೆನ್ಸ್ಗೆ ಹೋಗಬೇಕು. ಸಬ್ಜೆಕ್ಟ್ ಇಲ್ಲಿ ಶಿ ಇರೋದ್ರಿಂದ ವಾಸ್ ಅಂತಾನೆ ಸಿಂಗ್ಯುಲರ್ ಆಗಿ ತೆಗೆದುಕೊಳ್ತೇವೆ, ನೆನಪಿಟ್ಕೊಳ್ಳಿ. ಗೋಯಿಂಗ್ ಟು ಸ್ಕೂಲ್ ಟುಡೇ ಇರೋದನ್ನು ವಿದ್ಯಾರ್ಥಿಗಳೇ ದಟ್ ಡೇ. ಸೊ ಇಷ್ಟು ಬದಲಾವಣೆ ಮಾಡಿಕೊಂಡು ನೀವೇನು ಮಾಡಬೇಕು, ಸೆಂಟೆನ್ಸನ್ನು ಬರೀಬೇಕಾಗುತ್ತೆ. ಪ್ರಕಾಶ್ ಆಸ್ಕ್ಡ್ ಜ್ಯೋತಿ ಇಫ್ ಅಂತ ಬರೆದುಕೊಳ್ತೇವೆ. ಇಫ್ ಶಿ ಆದ ತಕ್ಷಣವೇ ಆರ್ ಇರೋದನ್ನು ವಾಸ್ ಮಾಡ್ಕೊಳ್ತಾ ಇದ್ದೇವೆ. ಇಫ್ ಶಿ ವಾಸ್, ಇವ್ರದ್ದು ಶಿ ಆಗಿದೆ. ಶಿ ವಾಸ್ ಗೋಯಿಂಗ್ ಟು ಸ್ಕೂಲ್ ಟುಡೇ ಇರೋದನ್ನು ದಟ್ ಡೇ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ಒಂದು ವೇಳೆ ಐ ಆಮ್ ಗೋಯಿಂಗ್ ಅಂತ ಇತ್ತಲ್ವಾ, ಈ ಸೆಂಟೆನ್ಸ್ ಕಂಟ್ರೋಲೈನ್ ಮಾಡಿದ್ದಾರೆ ಅಂತ ಇಟ್ಕೊಂಡ್ರೆ ಯಾವ ರೀತಿ ಮಾಡೋದು. ಜ್ಯೋತಿ ಹೇಳ್ತಾ ಇರೋದಲ್ವಾ. ಸೊ ಜ್ಯೋತಿ ಟೋಲ್ಡ್ ಪ್ರಕಾಶ್, ವಿದ್ಯಾರ್ಥಿಗಳ ಟೋಲ್ಡ್ ಬದಲಾಗಿ ನೀವು ಸೆಡ್ ಟು ಅನ್ನು ಕೂಡ ಯೂಸ್ ಮಾಡಬಹುದು. ರಿಪೋರ್ಟಿಂಗ್ ವರ್ಬ್ ಆಗಿ ಸೆಡ್ ಟು ಪ್ರಕಾಶ್ ಅಂತಾನು ಕೂಡ. ಏನಂತ, ಐ ಆಮ್ ಗೋಯಿಂಗ್ ಇರೋದನ್ನ, ಐ ಇರೋದನ್ನ ನೋಡಿ, ಅವಳು ಐ ಹುಡುಗಿ ಆಗಿರೋದ್ರಿಂದ ಶಿ ಅಂತ ಚೇಂಜ್ ಮಾಡಬೇಕು ಪ್ರನೌನನ್ನು. ಮತ್ತು ಆಮ್ ಇರೋದನ್ನು ಪಾಸ್ಟ್ ಟೆನ್ಸ್ಗೆ ಚೇಂಜ್ ಮಾಡಬೇಕು, ವಾಸ್ ಅಂತೇಳಿ ಚೇಂಜ್ ಆಗುತ್ತೆ. ಗೋಯಿಂಗ್ ಇರೋದು ಆ್ಯಸ್ ಇಟ್ ಈಸ್ ಗೋಯಿಂಗ್. ಸೊ ಈ ರೀತಿ ಚೇಂಜ್ ಮಾಡಬೇಕು. ಇನ್ನು ನೆಕ್ಸ್ಟ್ ಸೆಂಟೆನ್ಸ್, ಕುಸುಮ ಮತ್ತು ರಾಮೇಶ್ವರಿ ಇಬ್ಬರು ಹುಡುಗಿಯರು ಮಾತನಾಡ್ತಕ್ಕಂಥದ್ದು. ಹಲೋ ರಾಮೇಶ್ವರಿ, ಹೌ ಆರ್ ಯು ಅಂತ ಇದೆ. ಮೊದಲಿಗೆ ಇದೇ ಸೆಂಟೆನ್ಸನ್ನು ನೋಡೋಣ. ಒಂದು ವೇಳೆ ಈ ಸೆಂಟೆನ್ಸ್ ಕೊಟ್ಟಿದ್ರೆ ಏನು ಮಾಡೋದು ಅಂತೇಳಿ. ಕುಸುಮ ರಾಮೇಶ್ವರಿಯನ್ನು ಕೇಳ್ತಾ ಇರೋದ್ರಿಂದ ನೋಡಿ ವಿದ್ಯಾರ್ಥಿಗಳೇ, ಹೌ ಆರ್ ಯು ಅನ್ನೋದು WH ಕ್ವಶನ್ ಆಗಿದೆ. ಅಂದರೆ ಇದು ಎಸ್ ಆರ್ ನೋ ಕ್ವಶನ್ ಅಲ್ಲ. ಹೌ ಆರ್ ಯು, ಹೇಗಿದೆಯಾ, ಇದಕ್ಕೆ ಉತ್ತರ ಕೊಡಬೇಕು. ಇದಕ್ಕೆ ಕೇವಲ ಎಸ್ ಅಥವಾ ನೋ ಅಂತ ಹೇಳಲಿಕ್ಕೆ ಆಗೋದಿಲ್ಲ ಅಲ್ವಾ. ಸೊ ಇದನ್ನು ಯಾವ ರೀತಿ ಮಾಡೋದು ಅಂದರೆ, ಇಲ್ಲೇ ಮೇಲ್ಗಡೆ ನೋಡಿ, ಕುಸುಮ ಕ್ವಶನ್ ಕೇಳ್ತಾ ಇರೋದ್ರಿಂದ ನಾವು ಆಸ್ಕ್ಡ್ ಅಂತ ಬರೆದುಕೊಳ್ತೀವಿ ವಿದ್ಯಾರ್ಥಿಗಳೇ. ಕುಸುಮ ಆಸ್ಕ್ಡ್ ರಾಮೇಶ್ವರಿ. ನೋಡಿ ಈಗ ಇಫ್ ತೆಗೆದುಕೊಳ್ತಿದ್ವಲ್ವಾ, ಅದ್ರ ಬದಲು ಏನು ಮಾಡ್ತೀವಿ ಅಂದರೆ WH ವರ್ಡ್ ಯಾವ್ದು ಕೊಟ್ಟಿರ್ತಾರಲ್ವಾ ಅದನ್ನೇ ತೆಗೆದುಕೊಳ್ಬೇಕು, ಹೌ ಅಂತೇಳಿ. ಸೊ ಯಾವುದೇ WH ವರ್ಡ್ ಕೊಟ್ಟರು ಕೂಡ ಇಫ್ ಸ್ಥಾನದಲ್ಲಿ ಆ ಒಂದು WH ವರ್ಡನ್ನೇ ಬಳಸಿ ವಿದ್ಯಾರ್ಥಿಗಳೇ. ಮತ್ತು ಆರ್ ಯು ಇರೋದನ್ನು ಎಕ್ಸ್ಚೇಂಜ್ ಮಾಡ್ತೇವೆ. ಇವು ಈ ಕಡೆ ಬರುತ್ತೆ, ಆರ್ ಈ ಕಡೆ ಹೋಗುತ್ತೆ. ಸೊ ಇವು ಅನ್ನೋದು ಪ್ರನೌನನ್ನು ನಾವೇನು ಮಾಡಬೇಕು, ಶಿ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ಹೌ ಶಿ. ಮತ್ತು ಆರ್ ಇರೋದು ಪಾಸ್ಟ್ ಟೆನ್ಸ್ಗೆ ವಾಸ್ ಅಂತ ಕೊನೆಗೆ ಹೋಗುತ್ತೆ. ಕ್ವಶನ್ ಮಾರ್ಕನ್ನು ಇಲ್ಲಿ ಕ್ವಶನ್ ಮಾರ್ಕನ್ನು ಹಾಕೋ ಹಾಗಿಲ್ಲ ರಿಪೋರ್ಟ್ ಮಾಡಬೇಕಾದ್ರೆ. ಹೌ ಶಿ ವಾಸ್ ಅಂತ ಆಗುತ್ತೆ. ಒಂದು ವೇಳೆ ಇಲ್ಲಿದೆ ನೋಡಿ ಸೆಂಟೆನ್ಸ್, ವೆನ್ ಆರ್ ಯು ಕಮಿಂಗ್ ಟು ಸ್ಕೂಲ್ ಅಂತ ಇದೆ. ಒಂದು ವೇಳೆ ಈ ಸೆಂಟೆನ್ಸ್ಗೆ ಅಂಡರ್ಲೈನ್ ಮಾಡಿದರೆ ಏನು ಮಾಡೋದು, ಯಾವ ಸೆಂಟೆನ್ಸ್ ಅಂಡರ್ಲೈನ್ ಮಾಡ್ತಾರೋ ಹೇಳಲಿಕ್ಕೆ ಆಗೋದಿಲ್ಲ. ಬಟ್ ನಾವು ಇಲ್ಲಿ ಎಲ್ಲವನ್ನ ತಿಳ್ಕೊಳ್ಳೋಣ. ಇಲ್ಲಿ ಕುಸುಮ ಕೇಳ್ತಾ ಇರೋದ್ರಿಂದ ರಾಮೇಶ್ವರಿಯನ್ನ ಏನು ಮಾಡೋದು, ಕುಸುಮ ಆಸ್ಕ್ಡ್ ಕ್ವಶನ್, ಇದು ಕೂಡ ಆಸ್ಕ್ಡ್ ರಾಮೇಶ್ವರಿ. ಎಸ್, ಹೀಗೆ ನೋಡಿ ವೆನ್ ಆರ್ ಯು ಇರೋದನ್ನ ವಿದ್ಯಾರ್ಥಿಗಳೇ ಆರ್ ಯು ಎರಡು ಕೂಡ ಎಕ್ಸ್ಚೇಂಜ್ ಆಗ್ತವೆ. ವೆನ್ ಯು ಆರ್ ಕಮಿಂಗ್ ಟು ಸ್ಕೂಲ್ ಅಂತ ಸೆಂಟೆನ್ಸ್ ಇದೆ ಅಂತ ಅನ್ಕೊಳ್ಳೋಣ. ಈಗ ನೋಡಿ ವೆನ್ ಅನ್ನ WH ವರ್ಡನ್ನು ಬರೆದುಕೊಳ್ತಾ ಇದ್ದೇವೆ. ಮೊದಲಿಗೆ ವೆನ್ ಯು ಇರೋದನ್ನು ರಾಮೇಶ್ವರಿಯನ್ನು ಕೇಳ್ತಾ ಇರೋದ್ರಿಂದ ವೆನ್ ಶಿ, ಮತ್ತು ಆರ್ ಇರೋದು ವಿದ್ಯಾರ್ಥಿಗಳೇ ಪಾಸ್ಟ್ ಟೆನ್ಸ್ಗೆ ವಾಸ್ ಆಗ್ತಾ ಇದೆ, ಯಾಕೆಂದರೆ ಸಿಂಗ್ಯುಲರ್ ಇರೋದ್ರಿಂದ. ವೆನ್ ಶಿ ವಾಸ್ ಕಮಿಂಗ್ ಆ್ಯಸ್ ಇಟ್ ಈಸ್ ಕಮಿಂಗ್ ಟು ಸ್ಕೂಲ್ ಇರೋದನ್ನು ಕೂಡ ಆ್ಯಸ್ ಇಟ್ ಈಸ್ ಬರೆದುಕೊಳ್ತೇವೆ. ಸೊ ಈ ರೀತಿ ಚೇಂಜ್ ಮಾಡ್ತೇವೆ ಈ ಸೆಂಟೆನ್ಸನ್ನು.
ಇನ್ನು ನಿಮಗೆ ಕೊಟ್ಟಿರ್ತಕ್ಕಂತಹ ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆ, ಐ ಆಮ್ ಕಮಿಂಗ್ ಟು ಸ್ಕೂಲ್ ಟುಮಾರೋ, ಇದನ್ನು ಯಾವ ರೀತಿ ಹೇಳಿದ್ರು? ನೋಡಿ ವಿದ್ಯಾರ್ಥಿಗಳೇ, ತುಂಬ ಸಿಂಪಲ್ ಸೆಂಟೆನ್ಸ್ ಕೊಟ್ಟಿದ್ದಾರೆ. ಇಲ್ಲಿ ಯಾವುದೇ WH ಕ್ವಶನ್ ಆಗಲಿ ಎಸ್ ಆರ್ ನೋ ಕ್ವಶನ್ ಆಗಲಿ ಇಲ್ಲ. ಸೊ ಇಲ್ಲಿ ಏನು ಮಾಡೋದು ಅಂದರೆ, ರಾಮೇಶ್ವರಿ ಹೇಳ್ತಾ ಇರೋದ್ರಿಂದ ರಾಮೇಶ್ವರಿನ ಫಸ್ಟ್ಗೆ ಬರೆದುಕೊಳ್ಳೋಣ ಹೆಸರನ್ನು. ರಾಮೇಶ್ವರಿ. ಟೋಲ್ಡ್ ಕುಸುಮ ಇದೆ ನೋಡಿ, ಅದನ್ನೇ ತೆಗೆದುಕೊಳ್ತಾ ಇದ್ವಿ. ಟೋಲ್ಡ್ ಕುಸುಮ. ಇರೋದನ್ನ ನೋಡಿ, ಹುಡುಗಿ ಆಗಿರೋದ್ರಿಂದ ಶಿ ಅಂತ ಚೇಂಜ್ ಮಾಡಬೇಕು. ಮತ್ತು ಆಮ್ ಇರೋದನ್ನ ಪಾಸ್ಟ್ ಟೆನ್ಸ್ಗೆ ವಾಸ್ ಅಂತ ಚೇಂಜ್ ಮಾಡಬೇಕು. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ಇರೋದು ಶಿ ಆಗಿದೆ, ಆಮ್ ಇರೋದು ವಾಸ್ ಆಗಿದೆ. ಶಿ ವಾಸ್ ಕಮಿಂಗ್ ಟು, ಆಸ್ ಇಟ್ ಈಸ್ ಕಮಿಂಗ್ ಟು ಸ್ಕೂಲ್. ಟುಮಾರೋ ಇರೋದನ್ನು ಆಲ್ರೆಡಿ ಹಿಂದೆ ನಾವು ಚೇಂಜ್ ಮಾಡಿದ್ದೇವೆ, ದ ನೆಕ್ಸ್ಟ್ ಡೇ ಅಂಥೇಳಿ. ದ ನೆಕ್ಸ್ಟ್ ಡೇ ನೋಡಿ, ಟುಮಾರೋ ಇದ್ದಾಗ ದ ನೆಕ್ಸ್ಟ್ ಡೇ ಅಂತ ಚೇಂಜ್ ಮಾಡ್ತಾ ಇದ್ವಿ. ಅದೇ ರೀತಿ ಎಸ್ಟರ್ಡೇ ಇದ್ರೆ ದ ಪ್ರೀವಿಯಸ್ ಡೇ ಅಥವಾ ದ ಡೇ ಬಿಫೋರ್ ಎಸ್ಟರ್ಡೇ, ಈ ರೀತಿ ಚೇಂಜ್ ಮಾಡಬೇಕಾಗುತ್ತೆ. ದ ಪ್ರೀವಿಯಸ್ ಡೇ ಅಂತ ನೆನಪಿಟ್ಕೊಳ್ಳಿ, ಒಂದು ವೇಳೆ ಎಸ್ಟರ್ಡೇ ಅಂತ ಇದ್ರೆ. ಸೊ ಇಲ್ಲಿ ಟುಮಾರೋ ಇದ್ರೆ ದ ನೆಕ್ಸ್ಟ್ ಡೇ ಅಥವಾ ದ ಫಾಲೋಯಿಂಗ್ ಡೇ ಅಂತಲೂ ಕೂಡ ಯೂಸ್ ಮಾಡಬಹುದು. ದ ಫಾಲೋಯಿಂಗ್ ಡೇ ಎರಡರಲ್ಲಿ ಒಂದು ಯೂಸ್ ಮಾಡಿ. ಇನ್ನೊಂದು ಪ್ರಶ್ನೆಯನ್ನ ನೋಡೋಣ. ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್? ನೇಹಾನ್ ಕೇಳ್ತಕ್ಕಂಥದ್ದು ರೆಹಾನನ್ನ. ಸೊ ಫಸ್ಟ್ಗೆ ಇದೇ ಸೆಂಟೆನ್ಸನ್ನು ಮಾಡೋಣ, ನೆಕ್ಸ್ಟ್ ನಾವು ಕೊಟ್ಟಿರೋ ಸೆಂಟೆನ್ಸನ್ನು ಚೇಂಜ್ ಮಾಡೋಣ. ಈಗ ನೇಹಾನ್ ಕೇಳ್ತಾ ಇರೋದ್ರಿಂದ ನೇಹಾನ್ ಆಸ್ಕ್ಡ್ ರೆಹಾನ್ ಅಲ್ವಾ, ರೆಹಾನ್ ಡಿಡ್ ಯು ಫಿನಿಶ್ ಯುವರ್ ಪ್ರಾಜೆಕ್ಟ್, ಇದನ್ನು ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ಇದು ಕೂಡ ಎಸ್ ಆರ್ ನೋ ಕ್ವಶನ್. ಸರಿಯಾಗಿ ಗಮನಿಸಿ ವಿದ್ಯಾರ್ಥಿಗಳೇ, ನೀನು ನಿನ್ನ ಪ್ರಾಜೆಕ್ಟನ್ನು ಮುಗಿಸಿದೀಯಾ ಅಂಥೇಳಿ ಎಸ್ ಅಥವಾ ನೋ ಉತ್ತರ ಬರಬೇಕಲ್ವಾ. ಸೊ ಈಗ ಏನು ಮಾಡಬೇಕು, ಯು ಅನ್ನೋದು ಈ ಕಡೆ ಬರುತ್ತೆ, ಡಿಡ್ ಅನ್ನೋದು ಹೆಲ್ಪಿಂಗ್ ವರ್ಬ್ ಈ ಕಡೆ ಬರುತ್ತೆ. ಯು ಡಿಡ್ ಫಿನಿಶ್ ಯುವರ್ ಪ್ರಾಜೆಕ್ಟ್ ಅಂತ ಆಗುತ್ತೆ. ಈಗ ಗಮನಿಸಿ ವಿದ್ಯಾರ್ಥಿಗಳೇ, ಡಿಡ್ ಪ್ಲಸ್ ಫಿನಿಶ್ ಅಂತ ಬಂತಲ್ವಾ, ಇವೆರಡನ್ನು ಗಮನಿಸಿ. ಡಿಡ್ ಅನ್ನೋದು ಪಾಸ್ಟ್ ಅನ್ನ ತೋರಿಸುತ್ತೆ. ಸೊ ಫಿನಿಶ್ ಅನ್ನೋ ವರ್ಬ್ ನೆಕ್ಸ್ಟ್ ಇದ್ದಾಗ ಆ ವರ್ಬೇ ಪಾಸ್ಟ್ ಟೆನ್ಸ್ ಅಂತ ಅನ್ಕೋಬೇಕು ನಾವು, ಫಿನಿಶ್ಡ್ ಅಂತೇಳಿ. ಸೊ ಈಗ ಡಿಡ್ ಇಲ್ಲಿ ಕ್ಯಾನ್ಸಲ್ ಆಗುತ್ತೆ. ಸೊ ಯು ಫಿನಿಶ್ಡ್ ಯುವರ್ ಪ್ರಾಜೆಕ್ಟ್ ಅಂತ ಸೆಂಟೆನ್ಸ್ ಇದು ಚೇಂಜ್ ಆಯಿತು ಅಂತ ಅನ್ಕೋಬೇಕು. ಈಗ ನಾವು ಯು ಫಿನಿಶ್ಡ್ ಯುವರ್ ಪ್ರಾಜೆಕ್ಟ್. ಸೊ ಇದನ್ನೇನು ಮಾಡೋದು, ನಿಹಾನ್ ಆಸ್ಕ್ಡ್ ರಿಹಾನ್ ಇಫ್ ಅಂತ ತೆಗೆದುಕೊಳ್ತೇವೆ. ಇಫ್ ಹಿ, ಯು ಇರೋದನ್ನ ನೀನು ಅಂತ ಇರೋದನ್ನ ಅವನು ಅಂತ ಆಗಬೇಕು. ಇಫ್ ಹಿ ಫಿನಿಶ್ಡ್ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಯಾವಾಗಲೂ ಕೂಡ V3 ಬಂದರೆ ಪಾಸ್ಟ್ ಟೆನ್ಸ್ ಇದ್ರೆ ಹ್ಯಾಡ್ ಪ್ಲಸ್ V3 ಬರೀತೇವೆ. ಫಿನಿಶ್ಡ್ ಅನ್ನೋದು V2 ಆಗಿದೆ, ಅಂದರೆ ಪಾಸ್ಟ್ ಆಗಿದೆ. ಸೊ ಅದನ್ನು ನಾವು ತೆಗೆದುಕೊಂಡು ಹ್ಯಾಡ್ ಪ್ಲಸ್ V3 ಅಲ್ಲಿ ಬರಿಬೇಕು. ಇಫ್ ಹಿ ಹ್ಯಾಡ್ ಫಿನಿಶ್ಡ್ ಇರೋದನ್ನು ಹ್ಯಾಡ್ ಫಿನಿಶ್ಡ್ ಅಂತ ಚೇಂಜ್ ಮಾಡಿದ್ದೇವೆ, ನೆನ್ಪಿಟ್ಕೊಳ್ಳಿ. ಇಫ್ ಹಿ ಹ್ಯಾಡ್ ಫಿನಿಶ್ಡ್, ಯುವರ್ ಇರೋದನ್ನು ಹಿಸ್ ಅಂತ ಚೇಂಜ್ ಮಾಡಬೇಕು. ಹಿಸ್ ಪ್ರಾಜೆಕ್ಟ್ ಅಂತ ಬರಿತಾ ಇದ್ದೇವೆ. ಇನ್ನು ಅವರು ಕೊಟ್ಟಿರೋ ಸೆಂಟೆನ್ಸನ್ನು ಯಾವ ರೀತಿ ಬರೆಯೋದು ನೋಡಿ. ಕ್ಯಾನ್ ಯು ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಮೀ ಅಂತ ಇದೆ. ಇದು ಕೂಡ ಎಸ್ ಆರ್ ನೋ ಕ್ವಶನ್ ಆಗಿದೆ ಅಲ್ವಾ. ಸೊ ರಿಹಾನ್ ಆಸ್ಕ್ಡ್ ನಿಹಾನ್, ಇದನ್ನು ಸ್ಟಾರ್ಟಿಂಗಲ್ಲಿ ಬರೆದುಕೊಳ್ಳೋಣ. ರಿಹಾನ್ ಆಸ್ಕ್ಡ್ ನಿಹಾನ್. ಕ್ಯಾನ್ ಯು ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಇವು ಈ ಕಡೆ ಬರಬೇಕು, ಕ್ಯಾನ್ ಈ ಕಡೆ ಹೋಗಬೇಕು, ಎರಡು ಎಕ್ಸ್ಚೇಂಜ್ ಆಗ್ತವೆ. ರಿಹಾನ್ ಆಸ್ಕ್ ನಿಹಾನ್, ಇಫ್ ಅನ್ನ ತೆಗೆದುಕೊಳ್ತಾ ಇದ್ದೇವೆ, ಯಾಕಂದ್ರೆ ಎಸ್ ಆರ್ ನ ಕ್ವಶನ್ ಆಗಿರೋದ್ರಿಂದ ಇಫ್ ಆಯ್ತು. ಯು ಅಂತ ಇರೋದನ್ನ ಹಿ ಅಂತ ಪ್ರನೌನ್ ಅನ್ನ ಚೇಂಜ್ ಮಾಡಬೇಕು. ಇಫ್ ಹಿ ಇರೋದು ಹಿ ಆಗ್ತಾ ಇದೆ. ಇಫ್ ಹಿ, ಕ್ಯಾನ್ ಇರೋದನ್ನ ಗಮನಿಸಿ ವಿದ್ಯಾರ್ಥಿಗಳೇ, ಕುಡ್ ಅಂತ ಚೇಂಜ್ ಮಾಡಬೇಕು. ಕ್ಯಾನ್ ಇರೋದು ಕುಡ್ ಅಂತ ಚೇಂಜ್ ಆಗುತ್ತೆ. ಕುಡ್ ಆದ್ಮೇಲೆ ಇಫ್ ಹಿ ಕುಡ್ ಗೋ ಥ್ರೂ, ಆಸ್ ಇಟ್ ಇಸ್ ಬರೀತಾ ಇದ್ದಾವೆ, ಗೋ ಥ್ರೂ. ಆ್ಯಂಡ್ ರಿವ್ಯೂ ಕೂಡ ಏನು ಚೇಂಜ್ ಆಗೋದಿಲ್ಲ. ರಿವ್ಯೂ ಇಟ್ ಫಾರ್ ಮೀ ಇರೋದನ್ನು ಗಮನಿಸಿ ವಿದ್ಯಾರ್ಥಿಗಳೇ, ಫಾರ್ ಹಿಮ್ ಅಂತ ಚೇಂಜ್ ಮಾಡಬೇಕು. ಫಾರ್ ಹಿಮ್. ರಿಹಾನ್ ಆಸ್ಕ್ಡ್ ನಿಹಾನ್ ಇಫ್ ಹಿ ಕುಡ್ ಗೋ ಥ್ರೂ ಆ್ಯಂಡ್ ರಿವ್ಯೂ ಇಟ್ ಫಾರ್ ಹಿಮ್ ಅಂತ ಆಗುತ್ತೆ. ಇನ್ನು ಕೊನೆಯ ಎಕ್ಸಾಂಪಲನ್ನು ನೋಡೋಣ. ಮೊದಲನೇದಾಗಿ ಇಲ್ಲಿ ಫಸ್ಟ್ ಸೆಂಟೆನ್ಸನ್ನೇ ಚೇಂಜ್ ಮಾಡಿ ನೋಡೋಣ. ಐ ಹ್ಯಾವ್ ಬಾಟ್ ದ ಹಾಲ್ ಟಿಕೆಟ್ ಟುಡೇ. ಸೊ ಇಲ್ಲಿ ಅಮೋಘ್ ಹೇಳ್ತಕ್ಕಂಥದ್ದಲ್ವಾ, ಮಾಮ್ಗೆ. ಸೊ ಅಮೋಘ್
ಅಮೋಘ್ ಸೆಡ್ ಟು ಹಿಸ್ ಮದರ್. ಸೆಡ್ ಟು ಹಿಸ್ ಮದರ್ ಅಥವಾ ಬರೀ ಮದರ್ ಕೂಡ ಬರಿಬಹುದು. ಅಮೋಘ್ ಸೆಡ್ ಟು ಮದರ್ ಅಂತ. ಅಮೋಘ್ ಸೆಡ್ ಟು ಹಿಸ್ ಮದರ್ ದ್ಯಾಟ್ ನಾರ್ಮಲ್ ಸೆಂಟೆನ್ಸ್ ಆಗಿರೋದ್ರಿಂದ ದಟ್ ಅಂತ ತೆಗೆದುಕೊಳ್ತೇವೆ. ದ್ಯಾಟ್ ಐ ಇರೋದನ್ನ ಹಿ ಮತ್ತು ಹ್ಯಾವ್ ಇರೋದು ವಿದ್ಯಾರ್ಥಿಗಳಿಗೆ ಗಮನಿಸಿ ಹ್ಯಾಡ್ ಅಂತ ಚೇಂಜ್ ಆಗಬೇಕು. ಹಿ ಹ್ಯಾಡ್. ಗಾಟ್ ಇರೋದು ಆ್ಯಸ್ ಇಟ್ ಈಸ್ ಇರುತ್ತೆ, ಯಾಕಂದರೆ ಹ್ಯಾವನ್ನ ಆಲ್ರೆಡಿ ಚೇಂಜ್ ಮಾಡಿರ್ತೇವೆ. ಹಿ ಹ್ಯಾಡ್ ಗಾಟ್ ದ ಹಾಲ್ ಟಿಕೆಟ್. ಟುಡೇ ಇರೋದನ್ನು ವಿದ್ಯಾರ್ಥಿಗಳೇ ಆಲ್ರೆಡಿ ನೆನ್ಪಿಟ್ಕೊಂಡಿರ್ತೀರ. ದಟ್ ಡೇ ಅಂತ ಚೇಂಜ್ ಮಾಡ್ತಾ ಇದ್ದೇವೆ. ದಟ್ ಡೇ. ಸೊ ಈ ರೀತಿ ಫಸ್ಟ್ ಸೆಂಟೆನ್ಸ್ ಕೊಟ್ಟಿದ್ರೆ ಚೇಂಜ್ ಮಾಡಬೇಕು. ಇನ್ನು ಎಕ್ಸಾಮಲ್ಲಿ ಕೇಳಿರೋ ಪ್ರಶ್ನೆಯನ್ನು ಯಾವ ರೀತಿ ಚೇಂಜ್ ಮಾಡೋದು ನೋಡಿ. ಹೌ ಈಸ್ ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್? ನಿನ್ನ ಪರೀಕ್ಷಾ ತಯಾರಿ ಹೇಗಿದೆ ಅಂತ ಕೇಳ್ತಾ ಇದ್ದಾರೆ ಮದರ್. ಸೊ ಇದು WH ಕ್ವಶನ್ ಆಗಿದೆ, ಯಾಕಂದರೆ SR ನೋ ಕ್ವಶನ್ ಅಲ್ಲ ಇದು. ಉತ್ತರ ಕೊಡಬೇಕಾಗುತ್ತೆ ಅವನು ಯಾವ ರೀತಿ ಅಂಥೇಳಿ. ಸೊ ಮದರ್ ಆಸ್ಕ್ಡ್ ಹರ್ ಸನ್ ಅಂತ ಆಲ್ರೆಡಿ ಕೊಟ್ಟಿದ್ದಾರೆ. ಮದರ್ ಆಸ್ಕ್ಡ್ ಹರ್ ಸನ್ WH ವರ್ಡನ್ನೇ ಬರೆದುಕೊಳ್ಬೇಕು. ಹೌ. ಈಗ ನೋಡಿ, ಯುವರ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್ ಇದನ್ನು ಕಂಪ್ಲೀಟಾಗಿ ನಾವು ಫಸ್ಟ್ಗೆ ತೆಗೆದುಕೊಂಡು ಈಸನ್ನು ಕೊನೆಗೆ ತೆಗೆದುಕೊಂಡು ಹೋಗಬೇಕು. ಹೌ ಯುವರ್ ಇರೋದನ್ನು ಅವನ ಅನ್ಬೇಕಲ್ವಾ. ಹಿಸ್ ಪ್ರಿಪ್ರೇಷನ್ ಫಾರ್ ದ ಎಕ್ಸಾಮಿನೇಷನ್. ಪ್ರಿಪರೇಷನ್ ಫಾರ್ ದ ಎಕ್ಸಾಮಿನೇಷನ್ ಆದಮೇಲೆ ಈಸ್ ಇರೋದನ್ನು ಕೊನೆಗೆ ವಾಸ್ ಅಂತ ಬರೀಬೇಕು ವಿದ್ಯಾರ್ಥಿಗಳೇ. ಸೊ ನೀವು ಈ ಒಂದು ರಿಪೋರ್ಟೆಡ್ ಸ್ಪೀಚನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ವಿದ್ಯಾರ್ಥಿಗಳೇ. ಟಾಪರ್ಸ್ ಕೂಡ ನೀವು ಏನು ಮಾಡ್ತೀರಾ, ಇಂತಹ ಒಂದು ಪ್ರಶ್ನೆಗಳಲ್ಲೇ ಅಂಕಗಳನ್ನು ಕಳೆದುಕೊಂಡು ಔಟ್ ಆಫ್ 80, 75, 76 ಈ ರೀತಿಯ ಒಂದು ಅಂಕಗಳನ್ನು ಕಳ್ಕೊಂಡು ಬಿಟ್ಟಿರ್ತೀರ. ಅಂದರೆ ಒಂದು 4-5 ಅಂಕ ಕಳ್ಕೊಂಡು ಬಿಟ್ಟಿರ್ತೀರ. ಸೊ ಅವು ಯಾವನ್ನು ಮಿಸ್ಟೇಕ್ ಮಾಡ್ದಂಗೆ ಸರಿಯಾಗಿ ಬರೀಬೇಕು ಅಂದರೆ ಡಿಗ್ರೀಸ್ ಆಫ್ ಕಂಪ್ಯಾರಿಸನ್ ಇರ್ಬೋದು, ಮತ್ತು ಪ್ಯಾಸಿವ್ ವಾಯ್ಸ್ ಇರ್ಬೋದು, ಅದ್ರ ಜೊತೆಗೆ ಈ ಒಂದು ರಿಪೋರ್ಟೆಡ್ ಸ್ಪೀಚ್ ಇರ್ಬೋದು, ಪ್ರಿಪೋಸಿಷನ್ಸ್ ಇರ್ಬೋದು, ಲಿಂಕರ್ಸ್ ಇರ್ಬೋದು. ಇಂತಹ ಒಂದು ಡಿಫಿಕಲ್ಟ್ ಟಾಪಿಕ್ಗಳೇನಿದ್ದಾವೆ ಅವುಗಳನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ. ಅಂದಾಗ ನೀವು ಔಟ್ ಗಳಿಸ್ಲಿಕ್ಕೂ ಕೂಡ ಚಾನ್ಸ್ ಇರುತ್ತೆ ವಿದ್ಯಾರ್ಥಿಗಳೇ. ಬೇರೆ ಯಾವುದಾದ್ರೂ ಗ್ರಾಮರ್ ಟಾಪಿಕ್ ನಿಮಗೆ ಡಿಫಿಕಲ್ಟ್ ಅನಿಸಿದರೆ, ಅದಕ್ಕೆ ಎಕ್ಸಾಂಪಲ್ಸ್ ಬೇಕು ಅಂದರೆ ಸೊ ಆ ಟಾಪಿಕನ್ನು ನೀವು ಕಮೆಂಟ್ ಮೂಲಕ ತಿಳಿಸಿದರೆ ಐ ವಿಲ್ ಟ್ರೈ ಟು ಗಿವ್ ಮೋರ್ ಎಕ್ಸಾಂಪಲ್ಸ್ ರಿಲೇಟೆಡ್ ಟು ದ್ಯಾಟ್ ಟಾಪಿಕ್. ಎಲ್ರಿಗೂ ಕೂಡ ಎಕ್ಸಾಮಲ್ಲಿ ಒಳ್ಳೆ ಅಂಕಗಳು ಸಿಗಲಿ ಅಂತ ಹಾರೈಸ್ತಾ ವಿಡಿಯೋ ಮುಗಿಸೋಣ. ಟೇಕ್ ಕೇರ್ ಆ್ಯಂಡ್ ಆಲ್ ದ ಬೆಸ್ಟ್.